ನಾವಿವತ್ತು ನಮ್ಮ ಬೆಂಗಳೂರು ಫಿಶರೀಸ್ ಯೂನಿಟ್ ಅಲ್ಲಿ ಇದೀವಿ. ಓನರ್ ಆದಂತ ಚೇತನ್ ರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಬೆಂಗಳೂರು ಫಿಶರೀಸ್ ಅಲ್ಲಿ ಯಾವ್ಯಾವ ಮೀನ್ನ ಬೆಳಿತಾರೆ ಮತ್ತೆ ಹೇಗೆ ಬೆಳಿತಾರೆ ಇದ್ರ ಬಗ್ಗೆ ಒಂದು ವಿವರವನ್ನ ಕೊಡ್ತಾರೆ. ನಮಸ್ಕಾರ ಚೇತನ್. ನಮ್ಮ ಬೆಂಗಳೂರು ಫಿಶರೀಸ್ ಸ್ಟಾರ್ಟ್ ಆಗಿ 4 years ಆಯ್ತು. ಸೊ ತುಂಬಾ ಬೇಸಿಕ್ ಆಗಿ ಸ್ಟಾರ್ಟ್ ಮಾಡಿದ್ದು. ಬಯೋಫ್ಲಾಕ್ ಟೆಕ್ನಾಲಜಿ ಅಂತ ನಿಮ್ಗೆ ಅಲ್ಲಿ ಕಾಣಿಸುತ್ತೆ. ಸೊ ನೋಡ್ಬೋದು, ಸಾಧಾರಣವಾಗಿ 4 ಡಯಾಮೀಟರ್ ಟ್ಯಾಂಕ್ ಅಲ್ಲಿ ತಿಲಾಪಿಯಾನ ಗ್ರೋ ಮಾಡ್ತಾ ಇದೀವಿ ಫಸ್ಟ್ ನಾವು. ಸೊ ಬಟ್ ನಮಗೆ ಮೇಜರ್ ರಿಕ್ವೈರ್ಮೆಂಟ್ಸ್ ಜಾಸ್ತಿ ಇರೋದ್ರಿಂದ ಸೊ ನಮ್ಮಲ್ಲಿ ಹೋಲ್ಸೇಲ್ ಮಾರ್ಕೆಟ್ ಇಲ್ಲ ನಮ್ದು. ಸೊ ನಮ್ಮದೇ ರಿಟೇಲ್ ಸ್ಟೋರ್ಸ್ ಇರೋದ್ರಿಂದ ನಮಗೆ ರಿಕ್ವೈರ್ಮೆಂಟ್ ಬೇಕು ಅಂತ ಹೇಳಿ ತುಂಬಾ ಜಾಸ್ತಿಯಿಂದ ದೊಡ್ಡ ದೊಡ್ಡ ಟ್ಯಾಂಕ್ಸ್ ಮಾಡಿದೀವಿ. ಸೊ 12 ಡಯಾಮೀಟರು ಮತ್ತು ಇದೆಲ್ಲ ನೋಡೋದೆಲ್ಲ ನೀವು 1/2 ಎಕರೆ 3/4 ಎಕರೆ ಪಾಂಡ್ಸ್, ಇದೆಲ್ಲ ಲೈನರ್ ಪಾಂಡ್ಸ್ ಅಂತ ಹೇಳ್ತೀವಿ ನಾವು ನಿಮ್ಗೆ. ಲೈನರ್ ಪಾಂಡ್ಸ್? ಲೈನರ್ ಪಾಂಡ್ಸ್ ಅಂತ. ಸೊ ಇದನ್ನ ನಾವು ಡಿಗ್ ಮಾಡಿ ಆ ಮಣ್ಣನ್ನ ಎಲ್ಲೂ ಹೊರಗಡೆ ವೇಸ್ಟ್ ಮಾಡದೆ ಅದರಲ್ಲೇನೆ ಬಂಡ್ಸ್ ಕಟ್ಟಿದೀವಿ ಹಾಗೇನೆ. ಸೊ ನಿಮ್ಗೆ ಕಾಣಿಸ್ಬೋದು, ಗ್ರೌಂಡ್ ಲೆವೆಲ್ಗಿಂತ ಪಾಂಡೆ ಹೈಟ್ ಜಾಸ್ತಿ ಇದೆ ನಿಮಗೆ. ಹೌದು. ಸೊ ಪಾಂಡ್ ಹೈಟ್ ಇರೋದ್ರಿಂದ ಸೊ ನಿಮ್ಗೆಲ್ಲೂ ವಾಟರ್ ಸೀಪೇಜ್ ಆಗಲ್ಲ. ಮೇನ್ ಟಾರ್ಪಾಲಿನ್ ಯೂಸ್ ಮಾಡ್ತೀವಿ, ಲೈನರ್ಸ್ ಯೂಸ್ ಮಾಡೋದ್ರಿಂದ. ಇದು 500 ಮೈಕ್ರಾನ್ಸ್ ಅಂತ. ಸೊ ಇದು ಸ್ವಲ್ಪ ನಿಮ್ಗೆ ಕಡಿಮೆ ಅಂತಂದ್ರೆ ಒಂದು 8 years ವರ್ಗು ಬರುತ್ತೆ ನಿಮಗೆ. 8 years ಬರುತ್ತೆ, ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಮತ್ತೆ ಎಲ್ಲ ಪಾಂಡ್ಸ್ಗೂ ಸೆಂಟ್ರಲ್ ಡ್ರೈನಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಎಲ್ಲ ಟ್ಯಾಂಕ್ ಮಧ್ಯದಲ್ಲಿ ಒಂದು ಪೈಪ್ ಹೋಗಿರುತ್ತೆ. ಪೈಪ್ ಹೋಗಿ ಹೊರಗಡೆ ಔಟ್ಲೆಟ್ ವಾಲ್ ಕೊಟ್ಟಿರ್ತೀವಿ. ವಾಟರ್ನ ಹೊರಗಡೆ ಗಲೀಜ್ ಇರುತ್ತೆ ಗಲೀಜು. ನಾವೆಲ್ಲ ಪಾಂಡ್ ಸ್ಲೋಪ್ ಏನ್ ಮಾಡ್ತೀವಿ, ಸೆಂಟರ್ ಕೊಟ್ಟಿರ್ತೀವಿ. ಸಮ್ವೇರ್ ಅರೌಂಡ್ 6 feet ಕೆಳಗಡೆ ಇರುತ್ತೆ. ಸೊ ಆಗರಿಂದ ಏನಾಗುತ್ತೆ, ಇಲ್ಲಿಂದ ಏನ್ ಗಲೀಜೆಲ್ಲ ಏನ್ ಫಾರ್ಮ್ ಆಗ್ತಾ ಇರುತ್ತೆ ಫಿಶರೀಸ್ ಇಂದ, ಅದೆಲ್ಲ ಹೋಗಿ ಕಾರ್ನರ್ ಕುತ್ಕೊಳ್ಳುತ್ತೆ ಎಲ್ಲ ಪೂರ್ತಿ. ನಾವಲ್ಲಿ ಒಂದ್ಸತಿಗೆ ಡ್ರೈನೇಜ್ ಸಿಸ್ಟಮ್ ಓಪನ್ ಮಾಡಿದ್ರೆ ಎಲ್ಲ ಪೂರ್ತಿ ಸ್ಲೆಜ್ ಹೊರಗಡೆ ಹೊಟ್ಟೋಗ್ಬಿಡುತ್ತೆ. ಆಮೇಲೆ ಪಾಂಡ್ ನಾವು ನೆಕ್ಸ್ಟ್ ಟೈಮ್ ಈ ಕಲ್ಚರ್ ಬೇಡ ಆದ್ಮೇಲೆ ಇನ್ನೊಂದು ಕಲ್ಚರ್ ಮಾಡಬೇಕು, ಪಾಂಡ್ ಕ್ಲೀನ್ ಮಾಡಬೇಕು ಅಂತಂದಾಗೂ ಸೊ ಅವಾಗ ನಾವು ವಾಟರ್ ಡ್ರೈನ್ ಮಾಡಲೇಬೇಕಾಗತ್ತೆ. ಇದೇ ವಾಟರ್ನ ರೀಸೈಕಲ್ ಮಾಡಿ ಮಾಡೋಕ್ಕಾಗಲ್ಲ. ಬಟ್ ಅದನ್ನ ಬಯೋಫ್ಲಾಕಲ್ಲಿ ಮಾಡ್ಬೋದು. ಬಟ್ ಈ ಪಾಂಡ್ ಕಲ್ಚರ್ ಅಲ್ಲಿ ಮಾಡೋದಕ್ಕಾಗೋದಿಲ್ಲ. ಬಯೋಫ್ಲಾಕ್ ಮತ್ತೆ ಈ ಕಲ್ಚರ್ ಮೇನ್ ಡಿಫ್ರೆನ್ಸ್ ಏನು? ಬಯೋಫ್ಲಾಕ್ ಅಲ್ಲಿ ನೀವು ಫ್ಲಾಕ್ ಅಂತ ಹೇಳ್ತೀವಿ. ಇಟ್ಸ್ ಜಸ್ಟ್ ಎ ಕೈಂಡ್ ಆಫ್ ಬ್ಯಾಕ್ಟೀರಿಯಾ. ಇಟ್ಸ್ ಎ ಗುಡ್ ಬ್ಯಾಕ್ಟೀರಿಯಾ. ಅದನ್ನ ನಾವು ಕಂಟಿನ್ಯೂಸ್ ಆಗಿ ಫ್ಲಾಕ್ ಆಗಿ ಮೇಂಟೈನ್ ಮಾಡಬೇಕಾಗುತ್ತೆ ನೀರಲ್ಲಿ. ಅದು ಬದುಕಿದ್ರೇನೆ ಆ ನೀರನ್ನ ನಿಮಗೆ ಕ್ಲೀನ್ ಆಗಿ ಇಟ್ಕೊಳ್ಳುತ್ತೆ ನೀರು. ಫಿಶ್ ಏನ್ ಸೆಗ್ರಿಗೇಷನ್ ಆಗಿರುತ್ತೆ, ಗಲೀಜ್ ಏನ್ ಬಂದಿರುತ್ತೆ ಅದನ್ನ ತಿನ್ನುತ್ತೆ ಫ್ಲಾಕ್. ಸೊ ಅದು ಕಂಪ್ಲೀಟ್ಲಿ ಬಯೋಫ್ಲಾಕು. ಇದು ಸೆಮಿ ಬಯೋಫ್ಲಾಕ್ ಕಲ್ಚರ್ ಇಲ್ಲಿ ಪಾಂಡ್ಸ್ ಅಲ್ಲಿ ಮಾಡ್ತಾ ಇರೋದು. ಸೊ ಇದರಲ್ಲೂ ಫ್ಲಾಕು ಯೂಶಲಿ ಈಸ್ಟ್ ಅದನ್ನೆಲ್ಲ ಯೂಸ್ ಮಾಡಿ ನಾವು ಇಲ್ಲಲ್ಲಿ ಗ್ರೋ ಮಾಡ್ತೀವಿ. ಸೊ ಇದರಲ್ಲೆಲ್ಲ ಸ್ವಲ್ಪ 1 kg ಬರುವಂಥ ಮೀನುಗಳು ಅಂದರೆ ಲಾಂಗ್ ಕಲ್ಚರ್. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ 8 months 9 months 10 months ಅಂತ ಕಲ್ಚರ್ಸ್ ಅಂಥದನ್ನೆಲ್ಲ ಪಾಂಡಲ್ಲಿ ಬಿಡ್ತೀವಿ ನಾವು. ನಮ್ಮಲ್ಲಿ ಒಂದು ತಿಲಾಪಿಯಾ ಅಂದರೆ ಜಿಲೇಬಿ, ಸಿಸಿ ಕಾಮನ್ ಕಾರ್ಪ್ ಅಂತಂತಾರೆ. ಆಮೇಲೆ ರೋಹು ರಘು ಅಂತಾರೆ. ಆಮೇಲೆ ರೂಪ್ಚಂದ್ ಅಂತಾರೆ. ಮತ್ತು ಕಾಟ್ಲಾ ಸಿಗುತ್ತೆ ನಮ್ಮಲ್ಲಿ. ಆಮೇಲೆ ಮೊರಲ್ ಕೊರ್ವಾ ಅಂತ ಹೇಳ್ತಾರೆ. ಈ ಥರ ವಿಧ ಅಂತ ಜಾತಿಯಾದಂಥ ಮೀನುಗಳನ್ನ ನಾವು ಬೆಳೀತಾ ಇದ್ದೀವಿ. ಒಟ್ಟು ಇದು 6 acres ಫಾರ್ಮ್ ಬರುತ್ತೆ ಸರ್. ಹೊರಗಡೆ ಕೂಡ ನಿಮಗೆ ಪಾಂಡ್ಸ್ ಇದೆ. ಈ ಪಾಂಡಲ್ಲಿ ರೋಹು ಇದೆ ಮತ್ತೆ ಮೊರಲ್ ಇದೆ. ರೋಹು ಮೊರಲ್ಗೆ ಕೆನಬಾಲಿಸಮ್ ಜಾಸ್ತಿ. ಬೇರೆ ಮೀನು ಯಾವುದನ್ನೇ ಆಗಲಿ ಹೊಡೆಯುತ್ತೆ ಅದು. ಸೊ ಅದಕ್ಕೆ ಏನು ಮಾಡ್ತೀವಿ, ರೋಹು ಸ್ವಲ್ಪ ದೊಡ್ಡ ಸೈಜ್ ಆದಮೇಲೆ ಆಲ್ಮೋಸ್ಟ್ ಕಾಲ್ kg ಆ ಥರ ಬಂದಮೇಲೆ ಮೊರಲ್ನ ಬಿಡ್ತೀವಿ, ಚಿಕ್ಕ ಮರಿನ. ಸೊ ದಟ್ ಅದನ್ನ ತಿನ್ನೋದಕ್ಕಾಗಲ್ಲ. ಅದ್ರ ಸೈಜ್ ಅದ್ರ ಬಾಯಿಗಿಂತ ತುಂಬಾ ದೊಡ್ಡದಿರೋದ್ರಿಂದ ಸೊ ಅದನ್ನ ತಿನ್ನೋದಿಲ್ಲ. ಸೊ ಏನಾಗುತ್ತೆ, ಜೊತೆಲ್ಲೇ ಬೆಳ್ಕೊಳ್ಳುತ್ತೆ. ಮಾಂಸಾಹಾರಿ ಮತ್ತೆ ಸಸ್ಯಾಹಾರಿ ಎರಡೂ ನಾವು ಇದನ್ನ ಒಟ್ಟಿಗೆ ಬಿಡ್ತೀವಿ. ಒಟ್ಟಿಗೆ ಫಸ್ಟ್ ಯಾವ್ದು ಸಸ್ಯಾಹಾರಿ ಇರುತ್ತೆ ಅದನ್ನ ಫಸ್ಟ್ ಬಿಟ್ಟು ಅದೊಂದು ಒಳ್ಳೆ ಸೈಜ್ ಬಂದ್ಮೇಲೆ ಮೊರಲ್ನ ಬಿಡ್ತೀವಿ. ಸೊ ಮೊರಲ್ ಬಿಟ್ಟಾಗ ಏನಾಗುತ್ತೆ, ಅದ್ರ ಜೊತೆಲೆ ಹೊಂದಾಣಿಕೆ ಇರುತ್ತೆ, ಏನು ತೊಂದರೆ ಆಗೋದಿಲ್ಲ. ಸೊ ಮತ್ತೆ ಫೀಡ್ ಕನ್ಸಂಪ್ಷನ್ ಎರಡೂ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ. ಎರಡು ಬ್ರೀಡ್ ಒಟ್ಟಿಗೆ ಬೆಳಿಬಹುದು. ಬಟ್ ಅದೇ ಟೈಮಿಂಗ್ಸ್ ನಾವು ಆ ರೇಷಿಯೋ ನೋಡ್ಕೊಂಡು ಏಜ್ ನೋಡ್ಕೊಂಡು ಒಂದೇ ಪಾಂಡ್ ಅಲ್ಲಿ ನಾವು ಬಿಟ್ರೆ, ನೀವು ಬೇರೆ ಬ್ರೀಡ್ ತೊಂದರೆ ಆಗದಿರೋದು ಟೈಮಿಂಗ್ಸ್ ಬಿಟ್ಟು ಮಾಡಬಹುದು. ಮತ್ತೆ ಎರಡು ಕಲ್ಚರ್ನು ಅಷ್ಟೇ 8 to 9 months ಟೈಮಿಂಗ್ಸ್. ಸೊ ಈ ಪಾಂಡ್ ಸೈಜ್ ಬಂದ್ಬಿಟ್ಟು 150 by 250 feet. ಸೊ ಇದರಲ್ಲಿ ನಮ್ಗೆ ಹೈಟ್ ಬಂದು ವಾಟರ್ ಆಲ್ಮೋಸ್ಟ್ 4 to 5 feet ಆತರ ನಾವು ಮ್ಯಾನೇಜ್ ಮಾಡಿ ನೀರ್ ಹೈಟ್ ನ. ಸೊ ಸಮ್ವೇರ್ ಅರೌಂಡ್ 30 lakh liters ವಾಟರ್ ಸ್ಟೋರೇಜ್ ಕೆಪಾಸಿಟಿ ಇದೆ. 30 lakh liters ಊರಿಂದ ಪಂಪ್ ಮಾಡ್ತೀವಿ. ಆಲ್ಮೋಸ್ಟ್ 24 hours ಪಂಪ್ ಮಾಡ್ತೀವಿ ಅಂತಂದ್ರೂ ಇಟ್ ಟೇಕ್ಸ್ ಮೋರ್ ದೆನ್ ಎ ವೀಕ್. ಒಂದು ವಾರ ಬೇಕು ಈ ಪಾಂಡ್ ನ ನೀವು ಫಿಲ್ ಮಾಡೋದು. ಸೊ ಪಾಂಡ್ ಮಾಡಿ ಅದರಲ್ಲಿ ನೀರು ಫಿಲ್ ಮಾಡ್ಕೊಳ್ತೀವಿ. ನೀರು ಫಿಲ್ ಮಾಡಿದ್ಮೇಲೆ ವಾಟರ್ ಪ್ರಿಪರೇಷನ್ ಅಂತ ಹೇಳ್ತೀವಿ ನಾವು. ನೀರನ್ನ ಪ್ರಿಪೇರ್ ಮಾಡ್ಕೊಳ್ಬೇಕು ಮರಿ ಬಿಡೋದಕ್ಕೆ ಮುಂಚೆ ಎಲ್ಲಾನು. ಅದಕ್ಕೆ ಅಕ್ಕಿ ತೌಡು ಅಂತ ಹೇಳ್ತೀವಿ, ರೈಸ್ ಬ್ರಾನ್. ಸೊ ಅಕ್ಕಿ ತೌಡು ಅದನ್ನೆಲ್ಲ ಯೂಸ್ ಮಾಡಬೇಕಾಗುತ್ತೆ. ಮತ್ತೆ ಹಿಂಡಿ ಬಿಡಬೇಕಾಗತ್ತೆ ಇಲ್ಲಿಗೆ. ಅದು ಬಿಟ್ಟು ನೀರು ಅಟ್ಲೀಸ್ಟ್ ಒಂದು ವಾಟರ್ 10 days ಹಳೇದಾಗಬೇಕು. 10 days ಹಳೇದಾಗಬೇಕು. ವಾಟರ್ ಬ್ಲೂಮ್ಸ್ ಅಂತ ಹೇಳ್ತೀವಿ. ವಾಟರ್ ಬ್ಲೂಮ್ಸ್ ಕ್ರಿಯೇಟ್ ಆಗಬೇಕು. ಆ ಕ್ರಿಯೇಟ್ ಆದ್ಮೇಲೆ ನೀವು ಮರಿ ಬಿಡೋದು. ವಾಟರ್ ಬ್ಲೂಮ್ಸ್ ಅಂದ್ರೆ ಏನು ಸರ್? ವಾಟರ್ ಬ್ಲೂಮ್ಸ್ ಅಂತಂದ್ರೆ ಫುಲ್ ಕಂಪ್ಲೀಟ್ಲಿ ಟ್ರಾನ್ಸ್ಪರೆಂಟ್ ಇರುತ್ತೆ ನೀರು. ಫಸ್ಟ್ ನೀವು ನಾರ್ಮಲ್ ನೀರು ತುಂಬಿಸಿದ್ರೆ ಯೂಶಲಿ ಹೌದು, ಇದರಲ್ಲಿ ಸಣ್ಣ ಬ್ಯಾಕ್ಟೀರಿಯಾಸ್ ನ ಕ್ರಿಯೇಟ್ ಮಾಡ್ಬೇಕು ಇದರಲ್ಲಿ. ಸೊ ಬರೀ ನೀರನ್ನ ತುಂಬಿಸಿದಾಗ ಏನು ಬ್ಯಾಕ್ಟೀರಿಯಾಸ್ ಅಂತ ಮೇಜರ್ ಬ್ಯಾಕ್ಟೀರಿಯಾಸ್ ಇರೋದಿಲ್ಲ. ಇದರಲ್ಲಿ ಗುಡ್ ಬ್ಯಾಕ್ಟೀರಿಯಾಸ್ ಕ್ರಿಯೇಟ್ ಮಾಡಬೇಕಾಗುತ್ತೆ, ನಾವು ಬ್ಯಾಡ್ ಬ್ಯಾಕ್ಟೀರಿಯಾಸ್ ಎರಡೂ ಕ್ರಿಯೇಟ್ ಮಾಡಬೇಕಾಗುತ್ತೆ. ಫಿಶ್ಗೆ ಮೇಜರ್ ತುಂಬಾ ಇಂಪಾರ್ಟೆಂಟ್ ಅದು. ಸೊ ಬ್ಯಾಕ್ಟೀರಿಯಾ ಇದ್ರೇನೆ ಅದು ಗ್ರೋಯಿಂಗ್ ಸಿಸ್ಟಮ್ ಮತ್ತೆ ಹೆಲ್ತ್ ಸಿಸ್ಟಮ್ಗೆ ಹೆಲ್ಪ್ ಆಗೋದು. ಸೊ ಮರಿ ತಂದು ಬಿಡ್ತೀವಿ ನಾವಿಲ್ಲಿಗೆ. ಸೊ ಮರಿ ತಂದು ಬಿಟ್ಟಾಗ ಸ್ಟೇಜ್ ವೈಸ್ ಇರುತ್ತೆ. ಮರಿಗೆ ಒಂದು ಫೀಡು ಅದು ಬೆಳೀತಾ ಅದನ್ನ ನಾವು ಬಾಡಿ ವೆಯ್ಟ್ ಚೆಕ್ ಮಾಡ್ತೀವಿ ಎವ್ರಿ ಮಂತ್.
ಅಂದ್ರೆ ಒಂದನ್ನ ತೆಗೆದ್ಬಿಟ್ಟು ನೀವು ಹಾ ಒಂದಂದ್ರೆ ಒಂದೊಂದು ಸ್ವಲ್ಪ ಹಿಡಿತೀವಿ, ಒಂದು ಬಲ್ಕ್ ಹಿಡಿದ್ಬಿಟ್ಟು ವೇಯ್ ಮಾಡ್ತೀವಿ ಎಷ್ಟು ಮೀನು ಎಷ್ಟು ಬರ್ತದೆ, ಅದ್ರಲ್ಲಿ ಎಷ್ಟು ಕೆಜಿಗೆ ಎಷ್ಟು ಮೀನು ಬರ್ತದೆ ಅಂತ ಗೊತ್ತಾಗುತ್ತೆ ನಮಗೆ. ಸೊ ಅದ್ರ ಬಾಡಿ ವೆಯ್ಟ್ ಮೇಲೆ ನಾವು ಫೀಡ್ನ ಇನ್ಕ್ರೀಸ್ ಮಾಡ್ತೀವಿ. ಸೊ ಫೀಡ್ಸ್ ಎಲ್ಲ ಬಂದು ಪೆಲೆಟ್ಸ್ ಅಲ್ಲಿ ಬರುತ್ತೆ, ಅಂದ್ರೆ ಫ್ಲೋಟಿಂಗ್ ಫೀಡ್, ಫ್ಲೋಟಿಂಗ್. ಸೊ ಮೇಲ್ ಬಂದು ತಿನ್ನೋದು ನಿಮ್ಗೆ ಗೊತ್ತಾಗುತ್ತೆ ಕ್ಲೀನಾಗಿ. ಸೊ ಸೈಜ್ ಬಂದು 0.8 mm ಇಂದ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಮುಂಚೆ ಕ್ರಂಬಲ್ಸ್ ಅಂತ ಹೇಳ್ತೀವಿ, ತುಂಬಾ ಚಿಕ್ಕದಂದ್ರೆ ಪೌಡರ್ ಫಾರ್ಮ್ ಅಲ್ಲಿ ಇರುತ್ತೆ. ಅಂದ್ರೆ ಮರಿಗೆ ಬೇರೆ ಫೀಡ್ ಇರುತ್ತೆ, ಸ್ಟೇಜ್ ವೈಸ್ ಅದು ಬೆಳೀತಾ 2ನೇ ತಿಂಗಳಿಗೆ 3ನೇ ತಿಂಗಳಿಗೆ ಅಂತ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಅದೇ ರೀತಿ ಅದು ಚಿಕ್ಕ ಮರಿಲಿದ್ದಾಗ ಏನಾಗುತ್ತೆ, ಸ್ವಲ್ಪ ಹೈ ಪ್ರೋಟೀನ್ ಫೀಡ್ ಕೊಡಬೇಕಾಗುತ್ತೆ. ಅಟ್ಲೀಸ್ಟ್ ಒಂದು 36% ಪ್ರೋಟೀನ್ ಆ ಥರ ಕೊಡಲೇಬೇಕಾಗುತ್ತೆ. ಹೋಗ್ತಾ 28% 26% ಕೊಟ್ಟರು ತೊಂದರೆ ಇಲ್ಲ. ಸೊ ಹೋಗ್ತಾ ನೀವು ಫೀಡ್ ಚೇಂಜ್ ಆಗ್ತಾ ಇರುತ್ತೆ. ಫೀಡ್ಸ್ ಎಲ್ಲ ಯೂಶಲಿ ಕಮರ್ಷಿಯಲ್ ಫೀಡೇನೆ. ಸೊ ನಿಮಗೆ ಸಿಗುತ್ತೆ ಇದೆಲ್ಲ, ತುಂಬಾ ಸಾಕಷ್ಟು ಕಂಪ್ನೀಸ್ ಇದೆ. ಈಗ ಸೈಜ್ ವೈಸ್ ನಾವು ತಗೊಂಡ್ರೆ ಈಗ ಕೆಲವು ಸೈಜಿಗೆ ಕೆಲವು ಫೀಡ್ ಅಂತ ನಾವೇನ್ ಹೇಳ್ತೀವಲ್ಲ, ಒಂದು ಅವರೇಜ್ ಪರ್ ಕೆಜಿ ಏನಿರುತ್ತೆ ರೇಟ್ ಅದ್ರದ್ದು? ಸೊ ಸ್ಟಾರ್ಟಿಂಗ್ ಇನಿಷಿಯಲ್ ಅಲ್ಲೆಲ್ಲ ಒಂದು 60 ಚೇಂಜ್ ಇರುತ್ತೆ, 60 ರೂಪೀಸ್ ಮೇಲೆ ಇರುತ್ತೆ, 60 ರೂಪೀಸ್ ಪರ್ ಕೆಜಿ ಇರುತ್ತೆ. ಓಕೆ. ಸೊ ಪರ್ ಕೆಜಿ ಮೇಲೆ ಇರುತ್ತೆ. ಆಮೇಲೆ ಬರ್ತಾ ನಿಮ್ಗೆ ಆಲ್ಮೋಸ್ಟ್ ಮಾಡ್ರೇಟ್ ಆಗುತ್ತೆ, ಒಂದು 40-42 ರೂಪೀಸ್ ಪರ್ ಕೆಜಿ. ಅದೇ ಸ್ಟ್ಯಾಂಡರ್ಡ್ ಅಲ್ಲಿಗೆ ಬಂದ್ಬಿಡುತ್ತೆ. ಅಂದ್ರೆ ನಿಮಗೆ ಮೀನ್ ದೊಡ್ಡದಾಗ್ತಾ ಬಂದಂಗೂ ನಿಮಗೆ ಕಮ್ಮಿ ಆಗ್ತಾ ಬರುತ್ತೆ. ಯಾಕಂದ್ರೆ ಪ್ರೋಟೀನ್ ಪರ್ಸೆಂಟೇಜ್ ಏನಿದೆಯಲ್ಲ ಅದು ಕಡಿಮೆ ಆಗ್ತಾ ಬರುತ್ತೆ. ಸೊ ಫೀಡ್ ರೇಟ್ ಕಡಿಮೆ ಆಗುತ್ತೆ. ಸರ್ ಇದು ಅರ್ಧ ಎಕರೆ ಅಂತ ಇಟ್ಕೊಂಡ್ರು ನಾವು ಅಟ್ಲೀಸ್ಟ್ 5,000 to 6,000 ಮೀನ್ ಬಿಡ್ಬೋದು. ಸೊ ವರ್ಷಕ್ಕೆ ಮ್ಯಾಕ್ಸಿಮಮ್ 5 to 6 ಟನ್ ಬರುತ್ತೆ. 5,000 to 6,000 ಎಲ್ಲಾ ತರದ ಮೀನುಗಳನ್ನ ಬಿಡ್ಬೋದು. ಎಲ್ಲಾ ತರ ಮೀನನ್ನು ಬಿಡ್ಬೋದು. ಹೌದು. ಫೀಡಿಂಗ್ ಚಾರ್ಜ್ ನಿಮಗೆ ಎಷ್ಟು ಬರುತ್ತೆ? FCR ಅಂತ ಹೇಳ್ತೀವಿ, ಫುಡ್ ಕನ್ವರ್ಷನ್ ರೇಷಿಯೋ ಅಂತ. ಅದು ಸೊ ಫುಡ್ ಕನ್ವರ್ಷನ್ ರೇಷಿಯೋ ಒಂದೊಂದು ಮೀನ್ಗೆ ಒಂದೊಂದು ರೀತಿ ಇದೆ. ಸೊ ಮೊರಲ್ಗೆ ಒಂದು ರೀತಿ ಇದೆ, ರೂಪ್ಚಂದ್ಗೆ ಒಂದು ರೀತಿ ಇದೆ, ರೋಹುಗೆ ಒಂದು ರೀತಿ ಇದೆ, ತಿಲಾಪಿಯಾಗ ಒಂದು ರೀತಿ ಇದೆ. ಅರ್ಧ ಎಕರೆ ಪಾಂಡ್ ಏನಿರುತ್ತೆ ಅದರಲ್ಲಿ ನೀವು ರೋಹು ಬೆಳಿತೀರಾ ಅಂತಂದ್ರೆ ಆ ಮರಿ ಖರ್ಚು ಮತ್ತೆ ಫೀಡ್ ಖರ್ಚು ಮೇಜರ್ ಆಗಿ ಎರಡು ನಿಮ್ಗೆ ಮೇಜರ್ ಖರ್ಚು ಇರುತ್ತೆ. ಸೊ 5,000 ಮೀನ್ ಬಿಡ್ತೀವಿ ನಾವು ಅಂತಂದ್ರು, ಒಂದ್ ಮರಿ ₹1 ಅಂತಂದ್ರು ನಿಮ್ಗೆ ಒಂದು 5,000 ರೂಪಾಯಿ ಅದು ಮರಿ ಖರ್ಚು ಬೀಳುತ್ತೆ. ತುಂಬಾ ಮರಿಗೆ ಖರ್ಚು ಬೀಳುತ್ತೆ. ಫೀಡ್ ಬಂದ್ಬಿಟ್ಟು ಅಟ್ಲೀಸ್ಟ್ ನಿಮಗೆ 3 to 3.5 ಲಕ್ಷ ಖರ್ಚಾಗುತ್ತೆ ನಿಮಗೆ ಫೀಡ್ಗೆ. ಸ್ಟಾರ್ಟಿಂಗ್ ಡೇ 1 ಇಂದ 1 kg ಸೈಜ್ ಬರೋ ತನಕ ನಿಮ್ಗೆ ಅಷ್ಟು ಖರ್ಚಾಗುತ್ತೆ. 3 to 3 2.25 to 3 ಲಕ್ಷ ರೂಪಾಯಿ ಅಂತೂ ಖರ್ಚಾಗುತ್ತೆ ನಮಗೆ. ಆ 5,000 ಮೀನುಗಳು ಎಷ್ಟು ಟನ್ ಬರ್ಬೋದು ಸರ್ ಅಂದಾಜು? ಸರ್ 5 ಟನ್. ಇವಾಗ 5,000 ಮೀನ್ ಬಿಡ್ತೀರಾ ಅಂತಂದ್ರೆ ಒಂದ್ ಮೀನ್ 1 kg ಬರುತ್ತೆ, 5,000 kg. ಬಟ್ ಬಫರ್ ಇಟ್ಕೊಳ್ಬೇಕಾಗುತ್ತೆ. ಒಂದು 10% 15% ಮಾರ್ಟಾಲಿಟಿ ಆಗೋ ಚಾನ್ಸಸ್ ಇರುತ್ತೆ ಮರಿಲಿ. ಹೌದು. ಏನು ಪಕ್ಷಿಗಳು ಎತ್ಕೊಂಡು ಹೋಗೋ ತರ ಇರುತ್ತೆ, ಹಾವು ಇಟ್ಕೊಳ್ಳುತ್ತೆ, ಈ ತರದೆಲ್ಲ ಇರುತ್ತೆ ಮಾರ್ಟಲ್. ಸೊ ಒಂದು 4,500 kg ಬರುತ್ತೆ ಅಂತಾನು ಇಟ್ಕೊಳ್ಬಹುದು, ಅಂದ್ರೆ 4.25 ಟನ್ ಅಂತ ಹೇಳಿ. ಸೊ ಫೀಡ್ ಒಂದು 3 ಲಕ್ಷ ರೂಪಾಯಿವರೆಗೂ ಖರ್ಚಾಗುತ್ತೆ ನಿಮಗೆ. ಸೊ ನೀವು ಸೇಲ್ ಮಾಡ್ತೀರಾ ಅಂತಂದ್ರೆ ಸಮ್ವೇರ್ ಒಂದು 7 to 7.5 ಲಕ್ಷದವರೆಗೂ ನಿಮಗೆ ಮಾರಾಟ ಆಗುತ್ತೆ ಮೀನದು. ನಾವು ನಷ್ಟಕ್ಕಂತೂ ಬೀಳೋದಿಲ್ಲ ಇದರಲ್ಲಿ? ನಷ್ಟಕ್ಕಂತೂ ಬೀಳಲ್ಲ, ಬಟ್ ಅಷ್ಟೇ ಸೂಕ್ಷ್ಮವಾಗಿ ನೋಡ್ಕೊಳ್ಬೇಕು ಮೀನು. ನೋಡ್ಕೊಬೇಕಾಗುತ್ತೆ. ಇದಕ್ಕೆ ಕಾಯಿಲೆಗಳು ಇರುತ್ತೆ, ಅದೆಲ್ಲ ಇರುತ್ತೆ. ಅದನ್ನೆಲ್ಲ ಟ್ರೀಟ್ಮೆಂಟ್ ಎಲ್ಲ ಫಸ್ಟೇ ಸ್ವಲ್ಪ ತಂದು ಇಟ್ಕೊಂಡಿರ್ಬೇಕು ನಮ್ಮಲ್ಲಿ. ಎಲ್ಲ ತಕ್ಷಣ ಬೇಕು ಅಂದ್ರೆ ಎಲ್ಲ ಅಕ್ಕಪಕ್ಕದಲ್ಲಿ ಇವಾಗ ನಮ್ಮ ಫರ್ಟಿಲೈಸರ್ ಅಂಗಡಿಲಿ ಎಲ್ಲ ಸಿಗುತ್ತೆ ಅನ್ನೋ ರೀತಿ ಆ ಥರ ಸಿಗೋದಿಲ್ಲ. ಸ್ವಲ್ಪ ಆದಷ್ಟು ಎಲ್ಲ ತಂದು ಇಟ್ಕೊಂಡಿರ್ಬೇಕು ಮುಂಚೆನೆ. ಅದು ಇಟ್ಕೊಂಡು ಮಾಡಬೇಕಾಗತ್ತೆ ನೀವು. ಮೇಜರ್ ಆಗಿ ಯಾವ ಕಾಯಿಲೆಗಳು ಬರುತ್ತೆ ಸರ್? ರೆಡ್ ಸ್ಪಾಟ್ ಡಿಸೀಸ್ ಅಂತ ಬರುತ್ತೆ. ಆಮೇಲೆ ಆಕ್ಸಿಜನ್ ಲೆವೆಲ್ ಪ್ರಾಬ್ಲಮ್ ಆಗುತ್ತೆ, pH ಲೆವೆಲ್ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಅದ್ರದ್ದು ಗಲೀಜ್ ಜಾಸ್ತಿ ಆಗಿ ಅಮೋನಿಯಾ ಕಂಟೆಂಟ್ ಜಾಸ್ತಿ ಆಗುತ್ತೆ, ನೈಟ್ರೇಟ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಸೊ ಅದೇ ವಾಟರ್ ಪ್ಯಾರಾಮೀಟರ್ಸ್ನ ಚೆಕ್ ಮಾಡೋದಕ್ಕೆ ಕಿಟ್ಸ್ ಬರುತ್ತೆ ಎಲ್ಲಾನು ಆನ್ಲೈನಲ್ಲಿ. ಸೊ ವಾಟರ್ ಪ್ಯಾರಾಮೀಟರ್ ಕಿಟ್ಸ್ನ ಇಟ್ಕೊಂಡು ರೆಗ್ಯುಲರಾಗಿ ಚೆಕ್ ಮಾಡ್ತಾ ಇರಬೇಕು. ನೀವು ಫೀಡ್ ಹಾಕೋದು ಅಷ್ಟೇ ಪ್ರಾಪರ್ ಕ್ಯಾಲ್ಕುಲೇಷನ್ ಇರಬೇಕು ಅದ್ರ ಮೇಲೆ. ಈ ಚಿಕ್ಕ ಮರಿಗೆ ಅದ್ರ ಬಾಡಿ ವೆಯ್ಟ್ 5% 3% ಅಂತ ಏನು ಫೀಡ್ ಕೊಡ್ತೀರಾ ಅದು ರೆಗ್ಯುಲರಾಗಿ ಚೆಕ್ ಮಾಡಿ ಫೀಡ್ ಆಗ್ತಾ ಇರಬೇಕು. ತುಂಬಾ ಅತಿಯಾಗಿ ತಿಂತಾ ಇದೆ ಅಂತ ಆಗ್ತಾನೆ ಇರಬಾರ್ದು. ಆ ರೀತಿ ಆಯ್ತು ಅಂತಂದ್ರೆ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಡೈಜೆಷನ್ ಆಗಿಲ್ಲ ಅಂತಂದ್ರೆ ಸಾಯೋ ಚಾನ್ಸಸ್ ಇರುತ್ತೆ. ಹೌದು, ಯಾಕೆಂದ್ರೆ ನೀರು ಒಳಗಡೆ ಇರುತ್ತೆ, ನಮ್ಗೆ ಏನಾಗ್ತದೆ ಮೇಲೆ ಗೊತ್ತಾಗೋದಿಲ್ಲ. ಸೊ ಇದನ್ನೆಲ್ಲ ನಾವು ಪ್ರಾಪರ್ ಆಗಿ ಒಂದು ಚಾರ್ಟ್ ಟೇಬಲ್ನ ಕ್ಲೀನಾಗಿ ಮೇಂಟೈನ್ ಮಾಡಿದ್ರೆ ನಿಮಗೆ ಕ್ಲೀನಾಗಿ ರಿಸಲ್ಟ್ಸ್ ಚೆನ್ನಾಗಿ ಬರುತ್ತೆ. ಬೆಂಗಳೂರು ಫಿಶರೀಸ್ ಅಲ್ಲಿ ಟೋಟಲ್ ಆಗಿ ಎಷ್ಟು ಪಾಂಡ್ ಇದೆ ಮತ್ತೆ ಈಗ ಪ್ರೆಸೆಂಟ್ ಆಗಿ ಎಷ್ಟು ಮರಿಗಳಿದಾವೆ? ಅಂದ್ರೆ ಒಂದು ಅಂದಾಜು ಎಷ್ಟು ಮರಿಗಳನ್ನ ನೀವು ಬಿಟ್ಟಿದ್ದೀರಾ? ಮರಿಗಳು ಅಂತ ಹೇಳೋದಕ್ಕಿಂತ ಎಲ್ಲ ತುಂಬಾ ದೊಡ್ಡದೇ ಜಾಸ್ತಿ ಇರೋದು. ಮರಿಗಳೆಲ್ಲ ಇವಾಗ ಆಲ್ಮೋಸ್ಟ್ ಈ ಸೀಸನ್ ಈ ಮಂತ್ ಎಂಡಲ್ಲಿ ಬಿಡ್ತೀವಿ ನಾವು. ಇವಾಗ ಆಲ್ಮೋಸ್ಟ್ ಇವಾಗ ದೊಡ್ಡ ಲೆವೆಲಲ್ಲಿ ಬೆಳೆದಿರೋದು ಅಂತಂದ್ರೆ ರೂಪ್ಚಂದ್ ಇದೆ, ರೋಹು ಇದೆ, ಮೊರಲ್ ಇದೆ, ತಿಲಾಪಿಯಾ ಇದೆ. ಸೊ ಇಷ್ಟಿದೆ ಸದ್ಯಕ್ಕೆ. ಸೊ ಇದ್ರ ಮೂವ್ಮೆಂಟ್ಸ್ ಎಲ್ಲ ಆಲ್ಮೋಸ್ಟ್ ಚೆನ್ನಾಗಿದೆ. ನಿಮ್ಗೆ ಅಲ್ಲಿ ಕಾಣಿಸ್ತದೆ ನೋಡಿ, ಮೀನು ಅಷ್ಟೊಂದು ಗುಂಪಲ್ಲಿ ಓಡಾಡ್ತದೆ. ಹೌದು, ಅಲ್ಲ ಸ್ವಲ್ಪ ಕಪ್ಪಗೆ ಕಾಣ್ತಾ ಇದೆ. ಹೌದು. ಸೊ ಅದಷ್ಟೊಂದು ರೂಪ್ಚಂದ್ ಅದು. ಸೊ ಆಲ್ಮೋಸ್ಟ್ ಎಲ್ಲ 1 kg ಅಂಡ್ ಎಬೋ ಇದೆ ಅದೆಲ್ಲ. ಓಕೆ. ಸೊ ಈ ಪಾಂಡಲ್ಲಿ ಸಮ್ವೇರ್ ಅರೌಂಡ್ 5,000 ಮರಿ ಬಿಟ್ಟಿದ್ವಿ ನಾವು. ಇವಾಗ ಆಲ್ರೆಡಿ 7.5 ತಿಂಗಳಿಗೆ ಆಲ್ಮೋಸ್ಟ್ ನಮ್ 90% ಖಾಲಿ ಮಾಡ್ಬಿಟ್ಟಿದೀವಿ ಮೀನ ತೆಗ್ದು. ಓಕೆ. ಅಂದ್ರೆ ಉಳಿದಿರೋದು ಮೇಜರ್ ನಾವು ಹುಡುಕಿದ್ರು 900 kg ಸಿಗ್ಬಹುದು ಅಷ್ಟೇನೆ. ಸೊ ನೀವ್ ಹೇಳ್ತಿರೋದೇನು ಅಂದ್ರೆ ಈಗ ನಿಮ್ದೇ ರಿಟೇಲ್ ಆಗಿರೋದ್ರಿಂದ ನೀವು ನಿಮ್ಮ ಅವಶ್ಯಕತೆಗೆ ತಕ್ಕಂಗೆ ನೀವು ಹಾರ್ವೆಸ್ಟ್ ಮಾಡ್ತಾ ಇರ್ತೀವಿ, ತೆಗಿತಾನೆ ಇರ್ತೀವಿ ನಾವು. ಅವಾಗ ಪಾರ್ಷಿಯಲ್ ಹಾರ್ವೆಸ್ಟಿಂಗ್ ಮಾಡ್ತಾನೆ ಇರ್ತೀವಿ. ಎವ್ರಿ ಸ್ಯಾಟರ್ಡೆ ಸಂಡೇ ಮಾಡೇ ಮಾಡ್ತೀವಿ ನಮ್ಗೆ. ಸೊ ರೋಹು ಮೊದಲು ಬಿಟ್ಟಿರೋದ್ರಿಂದ ರೋಹು ಫಾಸ್ಟ್ ಆಗಿ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ರೋಹು ಎಷ್ಟೆಷ್ಟಾಗುತ್ತೆ ನಾವು ಅದನ್ನ ತೆಗಿತಾ ಇರ್ತೀವಿ. ತೆಗಿತಾದಾಗ ಮೊರಲ್ಗೂ ಸ್ಪೇಸ್ ಸಿಗುತ್ತೆ. ಸೊ ಮೊರಲ್ನ ಏನ್ ಮಾಡ್ತೀವಿ ಅವಾಗ ತೆಗೆದು ಅದನ್ನು ಸಪ್ರೇಟ್ ಆಗಿ ಸಪ್ಲೈ ಮಾಡ್ತೀವಿ. ಬಟ್ ಮೊರಲ್ನ ಲೈವ್ ಸಪ್ಲೈ ಕೂಡ ಮಾಡಬಹುದು. ಯೂಶಲಿ ಲೈವ್ ಸಪ್ಲೈಗೆ ವ್ಯಾಲ್ಯೂ ಚೆನ್ನಾಗಿರೋದು ಮೊರಲ್ಗೆ. ಸೊ ನಮ್ಮಲ್ಲಿ ಇಲ್ಲಿ ಫಾರ್ಮ್ ಪ್ರೈಸ್ ಬಂದ್ಬಿಟ್ಟು 350 ರೂಪೀಸ್ ಇದೆ ಪ್ರೈಸ್ ಈಗ. ಸೊ ಡೈರೆಕ್ಟ್ ಸೇಲ್ಸ್ ಇಲ್ಲೇ ಬಂದು ತಗೊಂಡು ಹೋಗ್ತಾರೆ ಜನ ಎಲ್ಲ. ಲೈವ್? ಹಾ, ಲೈವೇನೆ.
ಲೈವ್ ತೊಗೊಂಡು ಹೋಗ್ತಾರೆ, ಮತ್ತು ಕಟಿಂಗ್ನು ಆಪ್ಷನ್ ಇದೆ ನಮ್ಮಲ್ಲಿ, ಇಲ್ಲಿ ಕಟ್ ಮಾಡಿ ಕೂಡ ತೊಗೊಂಡು ಹೋಗ್ಬೋದು. ಇಲ್ಲ ಕೆಲವರು ಆಕ್ಸಿಜನ್ ಪ್ಯಾಕಿಂಗ್ ಕೇಳ್ತಾರೆ, ಅವ್ರು ತೊಗೊಂಡು ಹೋಗೋದಕ್ಕೆ ತುಂಬ ದೂರ ಕೂಡ ತೊಗೊಂಡು ಹೋಗ್ತೀನಿ ಅಂತ ಹೇಳಿ. ಅದು ವಿತ್ ಆಕ್ಸಿಜನ್ ಸಿಲಿಂಡರ್ಸ್ ಇರುತ್ತೆ, ಆಕ್ಸಿಜನ್ ಪ್ಯಾಕಿಂಗ್ ಮಾಡಿ ಕೂಡ ಕೊಡ್ತೀವಿ. ಅಪ್ ಟು 8 hours ಏನೂ ಆಗೋದಿಲ್ಲ, ಆಕ್ಸಿಜನಲ್ಲಿ ಬದುಕಿರುತ್ತೆ, ಅದು ಬದುಕಿರುತ್ತೆ. ಸೊ ಆಮೇಲೆ ಸ್ಟೋರ್ಸ್ಗೋಸ್ಕರ ನಾವು ಟ್ರಾನ್ಸ್ಪೋರ್ಟ್ ಮಾಡೋದಾಗಲಿ ವಿತ್ ಆಕ್ಸಿಜನ್ ಪ್ಯಾಕಿಂಗ್ಗೆ ಹೋಗೋದು, ಆಕ್ಸಿಜನ್ ಪ್ಯಾಕಾಗಿ ಅಲ್ಲೇ ಇರುತ್ತೆ ಸ್ಟೋರ್ಸಲ್ಲಿ. ಸೊ ಮತ್ತೆ ಅಕ್ವೇರಿಯಮ್ಸ್ ಇರುತ್ತೆ, ಅಕ್ವೇರಿಯಮಲ್ಲಿ ಬಿಟ್ಟಿರ್ತಾರೆ ಅದು. ಸೊ ಬದುಕಿರುತ್ತೆ ಅದು, 3-4 ದಿವಸ ಆದ್ರೂ ಏನೂ ಆಗೋದಿಲ್ಲ ಅದು. 3-4 ದಿವಸ ಹೌದು. ಕಸ್ಟಮರ್ ಯಾವ್ದು ಇಷ್ಟ ಆಗುತ್ತೆ ಅದನ್ನ ತಗೊಂಡು ಅವರು ಕನ್ಸ್ಯೂಮ್ ಮಾಡ್ಕೊಳ್ತಾರೆ, ಆ ರೀತಿ ಇರುತ್ತೆ. ಸೊ ಆಲ್ಮೋಸ್ಟ್ ಮೇಜರ್ ನಮ್ಮ ಫಿಶಸ್ ಎಲ್ಲಾನು ಲೈವೇ ಇಡೋದು ನಾವು. 800 ಗ್ರಾಮ್ಸ್ ಮೇಲೆ ಸೇಲ್ ಆಗುತ್ತೆ ನಿಮಗೆ. ರೋಹು ಎಲ್ಲ ಬಂದ್ಬಿಟ್ಟು ನಿಮ್ಗೆ ಅಟ್ಲೀಸ್ಟ್ 1 kg ಬರಬೇಕು. ರೂಪ್ಚಂದ್ ಎಲ್ಲ 1 kg ಅಂಡ್ ಎಬೋ ಇರಬೇಕು. ಸೊ ರೂಪ್ಚಂದ್ ಎಲ್ಲ ಕಲ್ಚರ್ ಬಂದ್ಬಿಟ್ಟು ನಿಮ್ಗೆ 8 months, ರೋಹು ಬಂದು 8 to 9 months, ಮೊರಲ್ಲು ಅಷ್ಟೇ 8 to 9 months. ತಿಲಾಪಿಯಾ ಕಲ್ಚರ್ ಬಂದ್ಬಿಟ್ಟು 6 months ಅಷ್ಟೇ ನಿಮಗೆ. ನಿಮ್ದು ಎಲ್ಲೆಲ್ಲಿ ಸ್ಟೋರ್ಸ್ ಇದೆ ಸರ್? ರಾಜರಾಜೇಶ್ವರಿ ನಗರ ಇದೆ, ನಾಗರಬಾವಿ ಇದೆ, KF41 RTO ಆಫೀಸ್ ರೋಡ್ ಇದೆ, ಕೆಂಗೇರಿಲಿ ಇದೆ. ಸೊ 4 ಸ್ಟೋರ್ ಇದೆ ಪ್ರೆಸೆಂಟ್. ಈ ಮೀನ್ ಕಲ್ಚರ್ ಮಾಡಬೇಕು, ಮೀನ್ನ ನೀವು ಸಾಕಬೇಕು, ಮೀನ್ ಪಾಂಡ್ ಮಾಡಬೇಕು, ಈ ರೀತಿ ಒಂದು ತಲೆಯಲ್ಲಿ ಬರೋದಕ್ಕೆ ಒಂದು ಕಾರಣ ಏನು? ನೀವೇನು ಅಗ್ರಿಕಲ್ಚರ್ ಫೀಲ್ಡ್ ಇಂದಾನೆ ನೀವು ಮೊದಲಿಂದನೂ ಬಂದಿದ್ರಾ ಅಥವಾ ಹೇಗೆ? ಇಲ್ಲ, ನಾನು ಇರೋದು ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ. ಸೊ ತುಂಬಾ ಹಾಬಿ ಇತ್ತು ನನಗೆ ಫಿಶಸ್ ಬಗ್ಗೆನೇ. ಆರ್ನಮೆಂಟಲ್ ಎಲ್ಲ ತುಂಬಾ ಅವಾಗಿಂದ ಚಿಕ್ಕ ವಯಸ್ಸಿಂದ ನೋಡಿ ಎಲ್ಲ ತುಂಬಾನೇ ಇಷ್ಟ ಆಯ್ತು. ಸೊ ಬಯೋಫ್ಲಾಕ್ ಬಗ್ಗೆ ಓದ್ತಾ ಇದ್ದೆ ನಾನು ಯೂಶಲಿ ಬುಕ್ಸಲ್ಲಿ ಮತ್ತೆ ಆನ್ಲೈನಲ್ಲೆಲ್ಲ. ಸೊ ಅದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸಿ ನಾನು ಫಿಶರಿ ಡಿಪಾರ್ಟ್ಮೆಂಟ್ನ ಅಪ್ರೋಚ್ ಮಾಡಿದ್ದೆ, ಹೇಗೆ ಇದು ಏನು ಮಾಡ್ಬೋದು ಅಂತ ಹೇಳಿ. ಸೊ ಅದನ್ನು ತಿಳ್ಕೊಂಡು ನಾನು ಜಸ್ಟ್ ಸ್ಮಾಲ್ ಒಂದೇ ಒಂದು ಟ್ಯಾಂಕ್ ಇಟ್ಟು ಸ್ಟಾರ್ಟ್ ಮಾಡಿದ್ದು, 4 diameter ಒಂದು ಟ್ಯಾಂಕ್ ಇಟ್ಟು ಸ್ಟಾರ್ಟ್ ಮಾಡಿದ್ದು. ಬಟ್ ಇನಿಷಿಯಲ್ ಸ್ಟೇಜಲ್ಲಿ ಸ್ವಲ್ಪ ಕಷ್ಟ ಆಯಿತು, ಅಂದರೆ ನಮಗೆಲ್ಲ ಪ್ರತಿಯೊಂದು ಬೇಸಿಕ್ಕಿಂದ ಹೇಳ್ಕೊಡೋರು ಯಾರು ಇರಲಿಲ್ಲ ಅಲ್ಲ. ಹೌದು. ಸೊ ಅದ್ರ ಮೆಡಿಕೇಶನ್ಸ್ ಆಗಲಿ ಏನಕ್ಕೆ ಸಾಯ್ತದೆ ನಮ್ಗೆ ಏನೂ ಗೊತ್ತಾಗ್ತಾ ಇರಲಿಲ್ಲ. ಸೊ ಅದು ರಿಸರ್ಚ್ ಮಾಡ್ತಾ ನಮಗೆ. ಸೊ ಅದಕ್ಕೆ ನಾನು ಅವಾಗಲೇ ಹೇಳಿದ್ದು, ಮೆಡಿಸಿನ್ಸ್ ಎಲ್ಲ ಫಸ್ಟೇ ಇಟ್ಕೊಂಡಿರಬೇಕು ನಿಮ್ಮ ಹತ್ರ. ಏನೋ ಬೇಕು ಅಂದ್ರೆ ತಕ್ಷಣ ಹೋಗಿ ತರೋವಂಥದ್ದಲ್ಲ ಅದೆಲ್ಲ ನಾವು. ಓಕೆ. ಸೊ ಇನಿಷಿಯಲ್ ಡೇಸಲ್ಲಿ ಆ ಥರ ಆಯಿತು. ಬಟ್ ನಾವು ತಿಲಾಪಿಯಾ ಸ್ಟಾರ್ಟಿಂಗ್ ಗ್ರೋ ಮಾಡಿದ್ದು ನಾವು 6 months ಕಲ್ಚರು. ನಮ್ಗೆ ಆಲ್ಮೋಸ್ಟ್ 4 months ಇಂದನೇ ಒಳ್ಳೆ ರಿಸಲ್ಟ್ ಸಿಗ್ತದೆ ಆ್ಯಕ್ಚುಲಿ. ಬಟ್ ಮೇಜರ್ ಏನು ನಾವು ಕಲ್ತಿದ್ದೇನು ಅಂತಂದ್ರೆ ರಿಟೇಲ್ ನಮ್ಮದೇ ಇದ್ದಷ್ಟು ನಾವು ಒಳ್ಳೆ ಪ್ರಾಫಿಟಬಲ್ ಆಗಿ ಇದು ಮಾಡ್ಬೋದು ಅಂತ. ನೀವು ಫಸ್ಟ್ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಎಲ್ಲಾ ಪಾಂಡ್ಗಳನ್ನ ಒಟ್ಟಿಗೆ ಇದು ಮಾಡಿದ್ರೆ ಅಥವಾ ಒಂದೊಂದು ಪಾಂಡ್ ಒಂದಾದ್ಮೇಲೆ ಎಲ್ಲಾನು ಒಟ್ಟಿಗೆ ಮಾಡಕ್ ಹೋಗಿಲ್ಲ, ಒಂದಾದ್ಮೇಲೆ ನಾವು ಕಲಿತಾ ಮಾಡ್ಕೊಂಡು ಹೋಗಿರೋದು. 4 years ಬೇಕಾಯ್ತು ನಮಗೆ. ಏನಕ್ಕೆ ಅಂತ ಹೇಳಿದ್ರೆ ಈ ರೈತರು ಕೆಲವರೆಲ್ಲ ಏನು ಅಂತ ಹೇಳಿದ್ರೆ ಬಂದಿದ ತಕ್ಷಣ ನೋಡಿದ ತಕ್ಷಣ ಒಂದು ಇಷ್ಟು ಸೆಟಪ್ ಮಾಡಬೇಕು ಅಂತ ಹೇಳಿ ಒಂದೇ ಸರಿ ಮಾಡ್ಬಿಟ್ಟು ಕೈ ಸುಟ್ಕೊಳ್ಳೋ ಹುಮ್ಮಸ್ಸಲ್ಲಿ ಒಂದೇ ಸತಿಗೆ ಮಾಡ್ಬಿಡ್ತಾರೆ, ಇನ್ವೆಸ್ಟ್ ಮಾಡ್ತಾರೆ. ಬಟ್ ಕಲ್ತು ಮಾಡೋದು ಬೆಸ್ಟ್ ಅಂತ ಹೇಳ್ತೀನಿ ನಾನು. ಒಂದು ಸಣ್ಣದ್ ಮಾಡಿ ಅದು ಏನಾಗ್ತಾ ಇದೆ ಒಂದು ಕಲ್ಚರ್ ಪೂರ್ತಿ ತಾಳ್ಮೆಯಿಂದ 1 ವರ್ಷ ಕಾಯ್ದು ನೋಡಿ ಆಮೇಲೆ ನೆಕ್ಸ್ಟ್ ಫ್ಯೂಚರ್ಗೆ ಇದು ಮಾಡ್ಬೋದು. ಮಿನಿಮಮ್ 7 ರಿಂದ 8 ತಿಂಗಳು ನಾವು ಕಾಯ್ಲೇಬೇಕು. ಹೌದು, ಕಾಯ್ಲೇಬೇಕು. ಕೆಲವೊಂದ್ಸರಿ 9ನೇ ತಿಂಗಳು ಆಗುತ್ತೆ. ಚಳಿಗಾಲದಲ್ಲಿ ಗ್ರೋತ್ ಕಡಿಮೆ ಇರುತ್ತೆ, ಫೀಡ್ ತಗೊಳ್ಳೋದಿಲ್ಲ. ಸೊ ಆ ಥರ ಪ್ರಾಬ್ಲಮ್ಸ್ ಇರುತ್ತೆ. ಸೊ 8 ತಿಂಗಳು 9 ತಿಂಗಳು ಎಕ್ಸ್ಟ್ರಾ ಬಫರ್ ಇಟ್ಕೊಳ್ಳೇಬೇಕು. ಹೌದು. ಇದೆಲ್ಲ ಒಂದು ಸೆಟಪ್ ಮಾಡೋದಕ್ಕೆ ನಮಗೆ ಎಷ್ಟು ಟೈಮ್ ಬೇಕಾಗ್ಬೋದು? ಸೆಟಪ್ ಮಾಡೋದಕ್ಕೆ 1 ತಿಂಗಳು ತುಂಬಾ ಬೇಕಾದಷ್ಟು ಟೈಮು. ಒಂದು 6.5 ರಿಂದ 7 ಲಕ್ಷ ರೂಪಾಯಿ ಖರ್ಚು ಬರುತ್ತೆ, ಇನ್ಕ್ಲೂಡಿಂಗ್ ಟಾರ್ಪಾಲು, ಏರಿಯೇಷನ್ ಸಿಸ್ಟಮ್, ಮತ್ತೆ ಇದೆಲ್ಲ JCB ವರ್ಕ್ ಅವೆಲ್ಲ ಇರುತ್ತೆ, ಕೆಲಸಗಾರರು ಎಲ್ಲ ಸೇರಿ. ಅದೆಲ್ಲ ಒಂದು 7 ರಿಂದ 8 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. 7 ರಿಂದ 8 ಲಕ್ಷ ರೂಪಾಯಿ. ಹೌದು, 7 ರಿಂದ 8 ಲಕ್ಷ. ಅಂದ್ರೆ ಎಷ್ಟು ಟೈಮಲ್ಲಿ ನೀವು ಮತ್ತೆ ಅದನ್ನ ನೀವು ಬ್ಯಾಕ್ ತೆಗಿಬಹುದು ಅಂತ ನಿಮಗೆ ಅನ್ಸುತ್ತೆ? ಬೇಕು ಅಟ್ಲೀಸ್ಟ್ 3 years ಬೇಕಾಗುತ್ತೆ. ಈಗ ನಮ್ಮ ಟಾರ್ಪಲ್ಲಿ ನಿಂದು ಲೈಫ್ ಸ್ಪ್ಯಾನ್ ಕೂಡ 3 years ಗಿಂತ ಜಾಸ್ತಿ ಇರುತ್ತಾ? 8 ವರ್ಷವರೆಗೂ ಇರುತ್ತೆ. 8 ವರ್ಷ. ಒಳ್ಳೆ ಕ್ವಾಲಿಟಿ ಹಾಕ್ಸ್ಕೊಳ್ಬೇಕು ನೀವು. ಅದು ಸ್ವಲ್ಪ ಕರೆಕ್ಟಾಗಿ ತಿಳ್ಕೊಂಡು ಮಾರ್ಕೆಟಲ್ಲಿ ಒಳ್ಳೆ ಕ್ವಾಲಿಟಿ ಹಾಕ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ. 500 micron ಅಟ್ಲೀಸ್ಟ್ ಬೇಸಿಕ್ ಹೋಗ್ಬೇಕಾಗುತ್ತೆ. ಸೊ ಇದರಲ್ಲಿ ಗವರ್ನಮೆಂಟ್ ಇಂದ ಬೆನಿಫಿಟ್ಸ್ ಕೂಡ ಇದೆ ನಿಮಗೆ. ತುಂಬಾ ಸಬ್ಸಿಡಿ ಇದೆ, ಸೋರ್ಸ್ ಎಲ್ಲ ಹೆಲ್ಪ್ ಮಾಡ್ತಾರೆ ಗವರ್ನಮೆಂಟ್ ಇಂದನು. ಫಿಶರೀಸ್ ಸೆಟಪ್ ಮಾಡ್ತೀವಿ ಅಂತ ಹೇಳಿದ್ರೆ ಡಿಪಾರ್ಟ್ಮೆಂಟ್ ಆಫ್ ಫಿಶರೀಸ್ಗೆ ಹೋಗ್ಬೇಕಾಗುತ್ತೆ ನೀವು. ಸೊ ತುಂಬಾ ಸಪೋರ್ಟ್ ಇದೆ ಇದರ ಗವರ್ನಮೆಂಟ್ ಇಂದ. ಸೊ ಅದನ್ನ ಕೂಡ ಯುಟಿಲೈಸ್ ಮಾಡ್ಕೊಂಡು ಮಾಡ್ಬೋದು ರೈತರೆಲ್ಲ. ಕೆಲವರು ಪಾಂಡ್ ಮಾಡೋಕೆ ಆಗೋದಿಲ್ಲ. ಪಾಂಡ್ ಅಂತಾರೆ ಈ ಲೆವೆಲ್ ದೊಡ್ಡ ಪಾಂಡ್ ಮಾಡಕ್ ಆಗೋದಿಲ್ಲ. ಕೆಲವರು ಕೃಷಿ ಹೊಂಡದಲ್ಲೇ ಮಾಡ್ತೀವಿ ಅಂತಾರೆ. ಬೆಳಿಬಹುದು, ಚಿಕ್ಕದಲ್ಲಿ ಕೂಡ ಬೆಳಿಬಹುದು, ಬೆಳೆಯೋದಕ್ಕಾಗಲ್ಲ ಅಂತೇನಿಲ್ಲ. ಬಟ್ ಅದು ಗವರ್ನಮೆಂಟ್ ಅಲ್ಲಿ ಸಾಕಷ್ಟು ಸ್ಕೀಮ್ಸ್ ಇದೆ, ಇಂತಿಂತ ಸೈಜ್ ಇದ್ರೇನೆ ಮಾಡ್ತೀವಿ ಅಂತೆಲ್ಲ ಇದೆ, ರೂಲ್ಸ್ ಇದೆ. ಸೊ ಅದು ಬೆಟರ್ ಅವರು ಫಿಶರಿ ಡಿಪಾರ್ಟ್ಮೆಂಟ್ ಅಪ್ರೋಚ್ ಮಾಡಿ ಅಲ್ಲಿ ತಿಳ್ಕೊಳ್ಳೋದು ಒಳ್ಳೇದು. ಅದರಿಂದನೂ ಒಳ್ಳೆ ಸಬ್ಸಿಡೀಸ್ ಇದೆ. ಹೌದು, ತುಂಬಾ ಫೈನಾನ್ಷಿಯಲ್ ಸಪೋರ್ಟ್ ಇದೆ ಗವರ್ನಮೆಂಟ್ ಇಂದ ಇದಕ್ಕೆ ಮೇಜರ್ ಆಗಿ. ಈಗ ನಾನು ಗೈಡೆನ್ಸ್ ಕೂಡ ಕೊಡ್ತಾರೆ. ಮರಿಗಳಿದೆ ನಮ್ಮ ಸರ್ಕಾರದಲ್ಲಿ, ತುಂಬಾ ಸಾಕಷ್ಟು ಹಜರೀಸ್ ಇದೆ ಅವ್ರದೇನೆ. ಸೊ ಅದನ್ನು ಅವೈಲಬಲ್ ಇದೆ, ಎಲ್ಲ ಕಡೆ ಸಿಗುತ್ತೆ. ಈಗ ಒಂದು ಸೆಟಪ್ ಈ ಟೈಪ್ ಮಾಡ್ತೀನಿ ಅಂತ ಹೇಳಿದ್ರೆ ಈಗ ನಿಮಗೆ ಎಷ್ಟು ಖರ್ಚಾಗಿದೆ ಟೋಟಲ್ ಆಗಿ? ಅಂದ್ರೆ ಪೂರ್ತಿ ಇಡೀ ಫಾರ್ಮ್ಗೆಲ್ಲ ಪೂರ್ತಿ ಎಲ್ಲಕ್ಕೆ ಇದು ಆಲ್ಮೋಸ್ಟ್ ನಮ್ದು more than 1 crore ಆಗಿದೆ. 1 crore ಆಗಿದೆ. ಸೊ ಬಟ್ ಅದೇ ನಮ್ಗೆ ಇನ್ನು ಅಟ್ಲೀಸ್ಟ್ ಒಂದು 2 years ಬೇಕು ನಾವು ಇದನ್ನ ರಿಕವರಿ ಮಾಡ್ತೀವಿ ಅಂತ. ನಿಮ್ಮಿಂದ ಯಾವ್ದಾದ್ರು ಟ್ರೈನಿಂಗ್ ಪ್ರೋಗ್ರಾಮ್ಗಳು ಅದು ಇದು ಕೊಡ್ತಾ ಇದ್ದೀರಾ? ನಮ್ಮಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ ನಡೀತದೆ, ಆಲ್ಮೋಸ್ಟ್ 2 years ಇಂದ ನಡೀತದೆ. ಫಿಶರೀಸ್ ಗ್ರಾಜ್ಯುಯೇಟ್ ಕೂಡ ಇದ್ದಾರೆ ನಮ್ಮಲ್ಲಿ. ಸೊ ಫಿಶರಿ ಬಯಾಲಜಿಸ್ಟ್ ಇದ್ದಾರೆ, ಸೊ ಅವರು ಟ್ರೈನ್ ಮಾಡ್ತಾರೆ ಇಲ್ಲಿ. ಸೊ ಟ್ರೈನಿಂಗ್ ಕೂಡ ಅವೈಲಬಲ್ ಇದೆ ರೈತರಿಗೆ. ಈ ಟ್ರೈನಿಂಗಿಗೆ ಏನಾದ್ರು ಹಣ ಅದು ಏನಾದ್ರು ಕೊಡಬೇಕಾ ಹೇಗೆ? ಹೌದು, 3000 rupees ಚಾರ್ಜಸ್ ಇದೆ ನಮ್ಮಲ್ಲಿ. ಸೊ 2 days ಟ್ರೈನಿಂಗ್ ಇರುತ್ತೆ. ಏನೋ ಸರ್ಟಿಫಿಕೇಟ್ ಸಿಗುತ್ತೆ? ಹೌದು, ಸರ್ಟಿಫಿಕೇಟ್ ಕೂಡ ಇದೆ. ಮತ್ತೆ ಕಂಪ್ಲೀಟ್ ಎಂಡ್ ಟು ಎಂಡ್ ಟ್ರೈನಿಂಗ್ ಇರುತ್ತೆ. ಟ್ರೈನಿಂಗ್ ಹೇಳ್ಬಿಟ್ಟು ಇವತ್ತೇನಿದೆ ನಾವು ಹೇಳಿ ಕಳಿಸೋದಾಗುತ್ತಲ್ಲ, ನೆಕ್ಸ್ಟ್ ಅವ್ರು ಕಲ್ಚರ್ ಮಾಡಬೇಕಾದ್ರೆ ಕೂಡ ನಮ್ಮ ಸಪೋರ್ಟ್ ಇರುತ್ತೆ ಅವ್ರಿಗೆ. ಸೊ ಏನು ಅವ್ರಿಗೆ ವಸ್ತು ಬೇಕಿದೆ, ಏನೇ ಬೇಕಿದ್ರು, ಮತ್ತೆ ಡಿಸೀಸಸ್ ಬಂದರು, ಏನೋ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದ್ರು, ಸೊ ಅದು ಸಪೋರ್ಟ್ ಮಾಡ್ತೀವಿ. ಹೌದು. ಆಮೇಲೆ ಫಿಶ್ ಮಾರ್ಕೆಟಿಂಗ್ ಕೂಡ. ಸೊ ಇವಾಗ ನಮ್ಮಲ್ಲೇ ರೋಹು ಬೆಳೀತಾ ಇರ್ತೀವಿ ಅಥವಾ ಮೊರಲ್ ಬೆಳೀತಾ ಇದ್ದೀವಿ. ಸೊ ಪೂರ್ತಿ ಥ್ರೋಟ್ ಇದೆ ನಾವು ಇಟ್ಕೊಳ್ಳೋದಕ್ಕಾಗಲ್ಲ ಎಲ್ಲ ಮೀನು. ಹೌದು. ಸೊ ಅಷ್ಟು ದೊಡ್ಡ ರಿಸೋರ್ಸ್ ಏನಿಲ್ಲ ನಮ್ಮಲ್ಲಿ. ಸೊ ಏನು ಮಾಡ್ತೀವಿ ನಾವು ಈ ಥರ ರೈತರನ್ನ ಅಟ್ಯಾಚ್ ಮಾಡಿಕೊಂಡು, ಸೊ ಅವ್ರ ಥ್ರೂ ಇಂದನೂ ನಾವು ಬೆಳೆಸ್ಕೊಂಡು ಅವರಿಂದ ತಗೊಳ್ತೀವಿ. ಈಗ ಹೊಸದಾಗಿ ಒಬ್ಬ ರೈತ
ನಾನು ಮೀನುಗಾರಿಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಏನಾದ್ರು ಒಬ್ಬ ಬರ್ತಾನೆ ಅನ್ನೋದಾದರೆ ಅವರಿಗೆ ನಿಮ್ಮ ಸಜೆಷನ್ ಏನು? ಸರ್ ತುಂಬ ಜನ ಬರ್ತಾರೆ ಕೂಡ, ಬಟ್ ನಮ್ಮ ಸಜೆಷನ್ ಏನಿದೆ, ನಮ್ದು ಏನಿದೆ ಟ್ರಾನ್ಸ್ಪರೆಂಟಾಗಿ ನಾನು ಹೇಳ್ತೀನಿ, ನಮ್ದು ಹೀಗೆ ನಡೀತದೆ, ಈ ಥರ ನಡೀತದೆ ಅಂತ. ಇಲ್ಲ ಇಷ್ಟೇ ಲಾಭ ಬರುತ್ತೆ ಅಂತ ಹೇಳಿ ನಾವೇನು ಮಿಸ್ಗೈಡ್ ಮಾಡೋದಕ್ಕೆ ಹೋಗೋದಿಲ್ಲ. ಯೂಶಲಿ ಸಾಕಷ್ಟು ಕಡೆ ಹಾಕ್ತಾರೆ, ಅನ್ಕೊಂಡು ಬಂದಿರ್ತಾರೆ, ಆನ್ಲೈನಲ್ಲಿ ಎಲ್ಲ ನೋಡಿರ್ತಾರೆ, ಇಷ್ಟು ಬರುತ್ತೆ ಅಷ್ಟು ಲಾಭ ಬರುತ್ತೆ ಅಂತ. ಅಷ್ಟೆಲ್ಲ ಏನು ಬರೋದಿಲ್ಲ. ಒಂದು ಮಾಡ್ರೇಟ್ ಆಗಿದೆ, ಬಟ್ ಟೈಮ್ ಬೇಕು. ಟೈಮ್ ಅಟ್ಲೀಸ್ಟ್ 1 ಇಯರ್, ಒಂದು ಫಿಶ್ ಏನಾದರೂ ಒಂದು ಮಾಡ್ತಾ ಇದ್ದೀರ ಅಂದರೆ ಅಟ್ಲೀಸ್ಟ್ 1 ಇಯರ್ ಪೇಷನ್ಸ್ ಬೇಕೇ ಬೇಕು. ಇನ್ವೆಸ್ಟ್ಮೆಂಟ್ ತಕ್ಷಣ ಇಮಿಡಿಯೇಟ್ ಬರೋದಿಲ್ಲ, ಬಟ್ 1 ಇಯರ್ ಆದಮೇಲೆ ನಿಮಗೆ ರೊಟೇಷನ್ ಆಗುತ್ತೆ ಮನಿ. ಸೊ ನಿಮ್ಮ ಪ್ರಾಫಿಟ್ ಅಮೌಂಟು ಕೂಡ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ. ಬಟ್ ಅದನ್ನು ನೀವು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋದಷ್ಟು ನಿಮಗೆ ಒಳ್ಳೆ ಲಾಭ ಇದೆ ಇದರಲ್ಲಿ. ಬಟ್ ಬಂದ ರೈತರಿಗೆ ನಾವು ಏನಿದೆ ನಾವು ಗೈಡೆನ್ಸ್ ಮಾಡ್ತೀವಿ. ನಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲ ಥರ ಫೆಸಿಲಿಟೀಸ್ ಅವೈಲಬಲ್ ಇದೆ ಇಲ್ಲಿ. ಮತ್ತು ಅವರು ನೋಡ್ಬೋದು ಡೈರೆಕ್ಟಾಗಿ ಇಲ್ಲಿ ಕೂಡ. ಮತ್ತು ಇಲ್ಲಿದ್ದು ಕೆಲಸ ಕೂಡ ಮಾಡಕ್ಕೆ ಹೋಗ್ಬೋದು, ಅದು ಕೂಡ ಆಪ್ಷನ್ ಇದೆ ನಮ್ಮಲ್ಲಿ. ಇಲ್ಲಿದ್ದು ಬಂದ್ಬಿಟ್ಟು ಕೆಲಸ ಮಾಡ್ಕೊಂಡು ಏನು ನಡೀತಾ ಇರುತ್ತೆ ಕೆಲಸ ಜೊತೆ ಅವರು ಕೆಲಸ ಮಾಡಿ ಇದ್ದು ಹೋಗ್ಬೋದು. ಇಲ್ಲಿ ಇರೋದಕ್ಕೂ ಜಾಗ ಇದೆ ಅವರಿಗೆ. ಸೊ ಇಲ್ಲಿ ಕಲ್ತಿ ಹೋಗ್ಬೋದು, ಏನೂ ತೊಂದರೆ ಇಲ್ಲ ಅದಕ್ಕೆಲ್ಲ. ಓಕೆ. ಸೊ ನಮ್ಮ ಡೈಲಿ ರೊಟೀನ್ ಏನಿರುತ್ತೆ ಅವಾಗ A to Z ಗೊತ್ತಾಗುತ್ತೆ ಅವ್ರಿಗೆ. ಕ್ಲೀನಾಗಿ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಅವ್ರಿಗೆ ಗೊತ್ತಾಗುತ್ತೆ ಎಕ್ಸಾಕ್ಟ್ ಆಗಿ ಏನಾಗ್ತಿದೆ ಅಂತ. ಏನು ಕಷ್ಟ ಇರುತ್ತೆ, ಏನು ಇದೆ, ಹೇಗೆ ನಡೆಯುತ್ತೆ, ಫೀಡ್ ಹೇಗೆ ಹಾಕ್ತಾರೆ, ಮೀನ್ ಹ್ಯಾಬಿಟ್ಸ್ ಏನು, ಯಾವುದಕ್ಕೆ ನಾವು ಯಾವ ರೀತಿ ಫೀಡ್ ಕೊಡ್ತೀವಿ, ಹೆಂಗೆ ಅದು ಬಾಡಿ ವೇಟ್ ಕೌಂಟ್ ಮಾಡ್ತೀವಿ, ಮತ್ತು ನೀರಲ್ಲಿ ಹಿಡಿದಾಗ ಅದನ್ನು ಹೇಗೆ ನೆಟ್ಟಿಂಗ್ ಮಾಡಬೇಕು ಫಿಶ್ನ, ಮತ್ತು ಅದನ್ನ ಹೇಗೆ ಸೆಗ್ರಿಗೇಟ್ ಮಾಡ್ತೀವಿ, ಸೈಜ್ನ ಹೆಂಗೆ ತೆಗಿತೀವಿ, ಅದನ್ನೆಲ್ಲ ನೋಡ್ಕೊಳ್ಬೇಕು. ನೋಡ್ಕೊಂಡು ಅವ್ರಿಗೂ ಗೊತ್ತಾಗುತ್ತೆ. ಹೊಸ ಟೆಕ್ನಾಲಜೀಸ್ಗಳು ಇನ್ನೂ ಅಪ್ಗ್ರೇಡ್ ಟೆಕ್ನಾಲಜೀಸ್ ಯಾವ್ದಾದ್ರು ಬಂದಿದೆ ಸರ್ ಇದ್ರಲ್ಲಿ? ಸರ್ ಇಲ್ಲ, ಮೇಜರ್ ನಡೀತಾ ಇರೋದು ಬಯೋಫ್ಲಾಕು ಮತ್ತು ಪಾಂಡ್ ಕಲ್ಚರ್ಸ್, ಸೆಮಿ ಬಯೋಫ್ಲಾಕ್ ಕಲ್ಚರ್ ನಡೀತಾ ಇದೆ. ಇನ್ನು ಅದು ಬಿಟ್ಟು RAS ಸಿಸ್ಟಮ್ ಅಂತ ಇದೆ, ರೀಸರ್ಕ್ಯುಲೇಟರಿ ಸಿಸ್ಟಮ್ ಅಂತ. ಸೊ ಅದು ನಡೀತಾ ಇದೆ, ಬಟ್ ಅದು ತುಂಬ ಕ್ವೈಟ್ ಎಕ್ಸ್ಪೆನ್ಸಿವ್ ಆಗುತ್ತೆ ರೈತರಿಗೆ. ಸೊ ಅದು ರೆಕಮೆಂಡೆಡ್ ಅಲ್ಲ ಸದ್ಯಕ್ಕೆ, ಯಾಕೆಂದರೆ ಅವ್ರು ಬೆಳೆಯೋ ಮೀನಿಗೆ ಅದೇ ರೀತಿ ಬೆಲೆ ಬೇಕು ಅದಕ್ಕೆ. ಸ್ನೇಹಿತರೆ, ಇವಿಷ್ಟಾಗಿತ್ತು ಇಂದಿನ ವಿಡಿಯೋ ಟಾಪಿಕ್. ಇಂತಹ ಅನೇಕ ವಿಚಾರಗಳನ್ನ ನಿಮ್ಮ ಮುಂದೆ ತರುವ ಜವಾಬ್ದಾರಿ ನಮ್ದು. ಜೊತೆಗೆ ಇನ್ಲ್ಯಾಂಡ್ ಫಿಶರೀಸ್ ನ ಬಯೋಫ್ಲೇಕ್ ಹೇಗ್ ಮಾಡೋದು, ಪಾಂಡ್ ಗಳ ತಯಾರಿ ಹೇಗೆ, ಮೀನಿನ ತಳಿ ಆಯ್ಕೆ ಹೇಗೆ, ತರಬೇತಿ ಬಗ್ಗೆ ಮಾಹಿತಿ, ಇನ್ನೂ ಹೆಚ್ಚಿನ ವಿಚಾರಗಳ ಮಾಹಿತಿಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ನಮ್ಮ ಬೆಂಗಳೂರು ಫಿಶರೀಸ್ ನ ಅಡ್ರೆಸ್ ಮತ್ತೆ ಫೋನ್ ನಂಬರ್ ಅನ್ನ ಮೆನ್ಷನ್ ಮಾಡಿದೀವಿ. ದಯವಿಟ್ಟು ಅವಶ್ಯಕತೆ ಇದ್ದವರು ಅವರಿಗೆ ಕಾಲ್ ಮಾಡೋದನ್ನ ಅಥವಾ ಸಾಧ್ಯವಾದ್ರೆ ಭೇಟಿಯಾಗೋದನ್ನ ಮರಿಬೇಡಿ. ಕೊನೆಯದಾಗಿ ಎಂದಿನಂತೆ ನಮ್ಮ ವಿವರ ಚಾನೆಲ್ ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.